ರೆಗ್ಯುಲರ್ ಆಗಿ ಬರ್ತಾ ಇರ್ಬೋದು. ನಾವು ಜಾಸ್ತಿಯಾಗಿ ಇಲ್ಲಿ ಕುಸ್ಕಾ ತಿಂದ್ವಿ, ಕುಸ್ಕಾ ಮತ್ತೆ ಕಬಾಬ್. ಇವರೇ ನಮ್ಮ ಹೆಡ್ ಕುಕ್ ಸರ್. ಇಲ್ಲಿಂದ ಹುಡ್ಕೊಂಡ್ ಬರ್ತಾರೆ ಜನ. ಬನ್ನಿ ನೀವು ಒಂದ್ಸರಿ ವಿಸಿಟ್ ಮಾಡಿ, ನಮ್ಮ ಟೇಸ್ಟ್ ನೋಡಿ, ನೀವು ಏನಿದೆ ಫೀಡ್ಬ್ಯಾಕ್ ಕೊಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿರುವಂತ ಜಾಗ ಬಂದು ಇವತ್ತು ಬೆಂಗಳೂರು ಮೈಸೂರು ರೋಡ್, ಸೊ ಚೆಕ್ ಪೋಸ್ಟ್, ಕೆಂಗೇರಿ ಚೆಕ್ ಪೋಸ್ಟ್. ಇಲ್ಲೇ ಬಂದ್ರೆ ನೀವು ಲೆಫ್ಟ್ ಅಲ್ಲಿ ಇರುವಂತದ್ದು ನೀವೇನೇ ನೋಡ್ತಾ ಇದ್ದೀರಾ, ಇದು ಮೈಸೂರು ಬೆಂಗಳೂರು ರೋಡ್. ಸೊ ಇಲ್ಲಿ ನೈಸ್ ಲೆಫ್ಟ್ ಹೋದ್ರೆ ನೀವು ನೈಸ್ ರೋಡ್ ಹೋಗುವಂತದ್ದು. ಸೊ ಏನ್ ಇಲ್ಲಿ ಬರ್ತಾ ಇದೀರಾ ನೀವು ಈ ಕಡೆಯಿಂದ, ಮೈಸೂರು ರೋಡಿಂದ ಈ ಕಡೆಯಿಂದ ಬಂದ್ರೆ ಸೊ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಕಾರ್ನರ್ ಅಲ್ಲೇ ಇರುವಂತದ್ದು. ಇದು ಬಂದು ಅಪ್ಪು ಮಿಲ್ಟ್ರಿ ಹೋಟೆಲ್ ಅಂದ್ಬಿಟ್ಟೆ. ಸೊ ನಾವೀಗ ಅಲ್ಲಿ ಹೋಗ್ತಾ ಇದೀವಿ, ಬನ್ನಿ. ಸೊ ಏನ್ ನೋಡ್ತಾ ಇದ್ದೀರಾ, ಇದೇ ಅಪ್ಪು ಮಿಲ್ಟ್ರಿ ಹೋಟೆಲ್. ಸೊ ಹೋಗೋಣ ಬನ್ನಿ. ಅಪ್ಪು ಮಿಲ್ಟ್ರಿ ಹೋಟೆಲ್ ಅಂದ್ಬಿಟ್ಟು. ಸೊ ಇಲ್ಲಿ ನಿಮ್ಗೆ ಆಗ್ಲೇ ತೋರಿಸ್ದಂಗೆ ಬಿರಿಯಾನಿ, ಕುಸ್ಕಾ ಮತ್ತೆ ಚಪಾತಿ, ಪರೋಟ ಇವೆಲ್ಲವೂ ಕೂಡ ಒಂದು ರೀತಿಯ ಸಿಗುತ್ತೆ. ಸೊ ನಾನು ಎಲ್ಲಾನು ಅವ್ರ ಹತ್ರನೇ ಕೇಳಿ ಏನೇನು ಸಿಗುತ್ತೆ, ಯಾವ ಕ್ವಾಲಿಟಿ ಸಿಗುತ್ತೆ, ಸೊ ಮಟನ್ ಎಲ್ಲ ಎಲ್ಲಿ ತರಿಸ್ತಾರೆ ಅಂದ್ಬಿಟ್ಟು ಎಲ್ಲಾನು ಅವ್ರ ಹತ್ರನೇ ಕೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ಮಿಲ್ಟ್ರಿ ಹೋಟೆಲ್ ನಿಮ್ಗೆ ಸ್ವಾಗತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಫ್ಯಾಮಿಲಿ ಎಲ್ಲ ಕೂಡ ಬಂದು ಇಲ್ಲಿ ಊಟ ತಿಂತಾರುವಂತದ್ದು, ಮಧ್ಯಾಹ್ನದ ಊಟ. ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಆಗಿತ್ತು. ಸೊ ಆ ಸುತ್ತಮುತ್ತಲು ಏನು ವರ್ಕ್ ಮಾಡ್ತಾರೆ ಮತ್ತು ಆಟೋ ಚಾಲಕರು ಎಲ್ಲರೂ ಕೂಡ ಫುಲ್ ರಶ್ ಆಗಿಬಿಟ್ಟಿದ್ರು. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಆಗಿದೆ ಅಂತ. ಓನರ್ನು ಕೂಡ ನಾನು ಇಂಟರ್ವ್ಯೂ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಅಷ್ಟು ರಶ್ ಆಗಿತ್ತು. ಸೊ ನೋಡ್ತಾ ಇರ್ಬೋದು ನೀವು, ಎಲ್ಲ ಸ್ಟ್ಯಾಂಡಿಂಗಲ್ಲೆಲ್ಲ ಅವರು ಊಟನ ತಿಂತಾ ಇರುವಂಥದ್ದು. ಸರ್ ಇದು ಚಿಕನ್ ಚಾಪ್ಸ್ ನಮ್ಮಲ್ಲಿ ಫಸ್ಟ್ ಎಲ್ಲ ಕೇಳೋದು ಇದೆ, ಎಲ್ಲ ಚೆನ್ನಾಗಿದೆ ಅಂತ. ಫಸ್ಟ್ ಇದೇ ಫೇಮಸ್ ನಮ್ಮ ಹೋಟೆಲ್ಗೆ, ಈ ಚಿಕನ್ ಚಾಪ್ಸ್ ಸರ್ ಜಾಸ್ತಿ ತಿಂತಾರೆ. ಗ್ರೀನ್ ಕಲರ್ ಇರುತ್ತೆ, ಗ್ರೇವಿ ಟೈಪ್ ಮಾಡ್ತೀವಿ. ತುಂಬಾ ಸೊಪ್ಪನ್ನ ಯೂಸ್ ಮಾಡಿರೋದ್ರಿಂದ ನೋಡಿ ಗ್ರೀನ್ ಕಲರ್ ಆಗಿ ಕಾಣ್ತಾ ಇದೆ. ನೋಡಿ ಚಾಪ್ಸ್ ಮಟನ್ ಚಾಪ್ಸ್ ಸರ್, ಇದು ಮಟನ್ ಚಾಪ್ಸ್. ಇದು ಬಂದ್ಬಿಟ್ಟು ನಮ್ಮಲ್ಲಿ ಕಮ್ಮಿ, ಮಟನ್ ರೇಟ್ ಜಾಸ್ತಿ ಅಂತ ತಗೊಳಲ್ಲ, ಆದ್ರೂ ಜನ ಕೇಳ್ತಾರೆ ಸರ್ ಇದು ಮಟನ್ ಚಾಪ್ಸ್ ಬೇಕು ಅಂತ. ಇದು ಪ್ಲೇಟ್ ಬಂದು ಸರ್ 260. ಹೌದು ಸರ್, ಬೇರೆ ಕಡೆ ಎಲ್ಲ 350 ಇದೆ. ನಾವು 6 ಪೀಸ್ ಹಾಕ್ತಿವಿ, ಬೇರೆ ಕಡೆ ಎಲ್ಲ 3 ಪೀಸ್ ಹಾಕಿ 260 ರೂಪಾಯಿ ತಗೊಂತಾರೆ. ನಾವ್ ಇದು 6 ಪೀಸ್ ಹಾಕಿ 260 ರೂಪಾಯಿ ತಗೊಂಡ್ವಿ ಸರ್. ಹಾಫ್ ಬಂದು 160 ಸರ್. ಹೌದು, ಹಾಫ್ ಅಲ್ಲಿ ನಾವು 3 ಇಂದ 4 ಪೀಸ್ ಹಾಕ್ತಿವಿ ಸರ್. ತಪ್ಪು ಸರ್. ಇದು ತಲೆ ಮಾಂಸದಲ್ಲಿ ಇದು ಏನಂತಂದ್ರೆ ಬಹಳ ತುಂಬಾ ಒಳ್ಳೇದು. ಆದ್ರೆ ನಮ್ಮ ಇಲ್ಲಿರೋ ಕಸ್ಟಮರ್ ಬರೋರು ಪ್ರತಿಯೊಬ್ರು ತಲೆ ಮಾಂಸ ತಗೊಂಡಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ತಲೆ ಮಾಂಸ ಕೊಡು ಅಂತ ಹುಡ್ಕೊಂಡ್ ಬರ್ತಾರೆ. ನಾವು ಭಾನುವಾರ ಟೈಮು ಕಾಲ್ ಸೂಪ್ ಮಾಡಿರ್ತೀವಲ್ಲ, ಕಾಲ್ ಸೂಪ್ ಜೊತೆಗೆ ತಲೆ ಮಾಂಸ ಕೊಡು ಅಂತಾರೆ. ಅಷ್ಟೊಂದು ರೆಡಿ ಇರಲ್ಲ, ಕಾಲ್ ಸೂಪ್ ರೆಡಿ ಇರುತ್ತೆ ಸರ್. ನಮ್ಮ ಭಾನುವಾರ ಒಂದ್ ದಿವಸ ಸ್ಪೆಷಲ್ ಡೇ ಸರ್. ಇದು ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಇದು ಚಿಕನ್ ಚಾಪ್ಸ್ ಆದ್ಮೇಲೆ ಬೋಟಿ. ಇದು ಬೋಟಿ ಸರ್. ಇದು ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಇದೆ ಸರ್. ಇದು ತುಂಬಾ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ ಸರ್. ಇದು ಪ್ಲೇಟ್ 140. ಹೌದು, ಕಮ್ಮಿ ರೇಟ್ ಸರ್ ಇದು. ಅಂದ್ರೆ ಜನ ಚೆನ್ನಾಗಿರ್ಬೇಕಂತ ಅಂದ್ಬಿಟ್ಟು ಪ್ರೈಸ್ ರೀಸನೇಬಲ್ ಪ್ರೈಸ್. ನಮ್ಮಲ್ಲಿ ಎಲ್ಲ ಫುಲ್ ರೀಸನೇಬಲ್ ಪ್ರೈಸ್ ಸರ್. ಇದು ಬಂದ್ಬಿಟ್ಟು ನಮ್ಮಲ್ಲಿ ಫಿಶ್ ಕರಿ, ಎಲ್ಲ ತವಾ ಫ್ರೈ ಕೇಳ್ತಿರೋ, ಇದು ಫಿಶ್ ಫ್ರೈ ಅಂತೀವಿ. ಫಿಶ್ ಕರಿ ಹುಳಿಯಾಗಿ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ. ಜನ ಇದು ಎಷ್ಟು ನೋಡಿ, ಎಷ್ಟು ಪೀಸ್ ಹಾಕಿದ್ವಿ, ಒಂದು 10-20 ಪೀಸ್ ಹಾಕಿರ್ತೀವಿ, ಖಾಲಿ ಆಗ್ಬಿಡುತ್ತೆ. ಇದು ತಿಂತಾರೆ, ಚೆನ್ನಾಗಿದೆ ಫಿಶ್ ಅಂತ. ತವಾ ಫ್ರೈ ಕೇಳ್ತಾ ಇದಾರೆ, ತವಾ ಫ್ರೈ ಹಾಕ್ತೀವಿ ಸರ್. ಇದು ಟೊಮೆಟೊ ಚಿಕನ್ ಅಂತ. ಹೌದು, ನಾವು ವಾರಕ್ಕೆ ಒಂದ್ಸಲಿ ಮಾಡ್ತೀವಿ. ಆದ್ರೆ ವಾರ ಡೈಲಿ ಬಂದು ಜನ ಎಲ್ಲ ಕೇಳ್ತಾರೆ ಟೊಮೆಟೊ ಚಿಕನ್ ಕೊಡಿ ಅಂತ. ಆದ್ರೆ ಇದು ನಮ್ಮಲ್ಲಿ ಇದು ಫೇಮಸ್ ಆಗ್ಬಿಟ್ಟಿದೆ ಸರ್ ಇವಾಗ. ಇದು ಚೆನ್ನಾಗಿದೆ ಅಂತ ಜನ ತುಂಬಾ, ಇದು ಮೂವಿಂಗ್ ಫಾಸ್ಟ್ ಮೂವಿಂಗ್ ಇದೆ ಸರ್. ನೋಡಿ ಸರ್, ಬೆಳಿಗ್ಗೆ ಇಲ್ಲಿವರೆಗೂ ಮಾಡಿದ್ವಿ, ತುಂಬಾ ಇತ್ತು. ಈಗ ನೋಡಿ ಸರ್, ಅಲ್ಲೇ ಖಾಲಿ ಆಗಿದೆ. ಮತ್ತೆ ಒಂದ್ಸಲ ಮಾಡ್ಬೇಕು ಸರ್ ಇದು.
ನಮ್ಮಲ್ಲಿ ಇದು ಫಸ್ಟ್ ಫೇಮಸ್. ಅಲ್ಲಲ್ಲೇ ಮಾಡ್ತಾರೆ. ಅಲ್ಲಲ್ಲೇ ಮಾಡಿದ್ವಿ ಸರ್, ಬಿಸಿ ಬಿಸಿ ಫ್ರೆಶ್ ಆಗಿ ಮಾಡೋದು ಸರ್. ಎಲ್ಲ ಫ್ರೆಶ್ ಆಗಿ ಮಾಡೋದು ನಾವು. ಇವತ್ತಿನ ನಾಳೆಂದು ಇವತ್ತು ಮಾಡಲ್ಲ. ಹೌದು ಸರ್. ಕಬಾಬು ಡೈಲಿ ಏನಿಲ್ಲ ಅಂದ್ರೂ ಇಲ್ಲಿ ಕಬಾಬು ತುಂಬಾ ಚೆನ್ನಾಗಿ ಕೊಡುತ್ತೆ ಸರ್. ಎಲ್ಲ ಐಟಮ್ ಚೆನ್ನಾಗಿ ಕೊಡುತ್ತೆ ಸರ್, ಅದಕ್ಕೆ ಇಷ್ಟು ಐಟಮ್ ಮಾಡ್ತೀವಿ. ನೋಡಿ ಸರ್, ಯಾವ ತರ ಕಲರ್ ಗಿಲ್ಲರ್ ಏನು ಹಾಕಿಲ್ಲ, ಚಿಲ್ಲಿ ಪೌಡರ್ ಅಲ್ಲಿ ನಾವು ಕಲರ್ ಇದ್ ಮಾಡಿದೀವಿ. ತಿಂತಾ ಇದ್ರೆ ಕ್ರಿಸ್ಪಿ ಆಗಿರುತ್ತೆ. ಖಾಲಿ ಆಗ್ಬಿಡುತ್ತೆ ಸರ್ ನಮ್ಮನ್ನೆಲ್ಲ, ಬೇಗ ಖಾಲಿ ಆಗ್ಬಿಡುತ್ತೆ. ಕಸ್ಟಮರ್ ಬರ್ತಾರೆ ಅಲ್ಲೇ ಅಲ್ಲೇ ಸರ್, ಎಲ್ಲ ಲೈವೇ ಸರ್ ನಾವು ಮಾಡೋದು. ಪ್ರತಿಯೊಂದು ಐಟಮ್ ಲೈವೇ ಕೊಡ್ತೀವಿ. ಎಲ್ಲ ಬಿಸಿ ಮಾಡೇ ಕೊಡ್ತೀವಿ ಸರ್. ಹೌದು ಸರ್, ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ಸರ್ ನನ್ನ ಹೆಸರು ಅಂಜನಪ್ಪ ಅಂತ. ಹೌದು ಸರ್. ಹೌದು ಸರ್. ಸರ್ ಅವರು ನಮ್ಮ ಹೆಡ್ ಕುಕ್ ಭಟ್ರು. ಹೌದು, ಇವರೇ ಶೆಫ್. ಇವರೇ ನಮ್ಗೆ ಅಡಿಗೆ ಎಲ್ಲ ಮಾಡಿಕೊಡೋದು. ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಇಲ್ಲಿ ಸುಮಾರು ಒಂದ್ 2 ವರ್ಷದಿಂದ ಮಾಡ್ತಿದ್ದಾರೆ. ಹೌದು ಸರ್. ಹೌದು ಸರ್, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಡ್ಜಸ್ಟ್ ಆಗಿದೆ, ಯಾವುದೇ ಒಂದು ಮನಸ್ತಾಪಗಳಿಲ್ಲ, ಏನಿಲ್ಲ ಸರ್. ಹೌದು ಸರ್. ತುಂಬಾ ಒಪ್ಪಿಗೆ ಆಗಿರೋದ್ರಿಂದನೇ ಜನ ಬಂದು ಇಲ್ಲಿ ತಗೊಂಡು ಹೋಗೋ ತರ ಬರ್ತಾರೆ. ಹಾಗೆ ನೋಡಿ, ಎಗ್ ರೈಸ್ ರೆಡಿ ಮಾಡ್ತಾರ. ನೋಡಿ ಫ್ರೆಂಡ್ಸ್, ಇದು ಬಿಸಿ ಕಬಾಬ್ ಅಲ್ಲೇ ರೆಡಿ ಮಾಡ್ತಾ ಇರುವಂತದ್ದು. ಸೊ ನೀವೇನು ಫ್ರೆಶ್ ಆಗಿ ಆರ್ಡರ್ ಕೊಡ್ತೀರಾ, ಅಲ್ಲೇ ಅವರು ಬಿಸಿ ಕಬಾಬ್ ಮಾಡ್ಕೊಡ್ತಾರೆ. ಟೊಮೊಟೊ ಚಿಕನ್ ಇದೆ, ಚಿಕನ್ ಚಾಪ್ಸ್ ಇದೆ, ಬೋಟಿ ಇದೆ, ತಲೆ ಮಟನ್ ಇದೆ, ಮೀನ್ ಇದೆ, ಮಟನ್ ಇದೆ, ಲಿವರ್ ಇದೆ. ಇದು ತಲೆ ಮಾಂಸ, ಇದು ಟೊಮೊಟೊ ಚಿಕನ್, ಇದು ಮಟನ್ ಚಾಪ್ಸ್, ಇದು ಬೋಟಿ, ಇದು ಫಿಶ್ ಕರಿ, ಇದು ಲಿವರ್, ಇದು ಚಿಕನ್ ಚಾಪ್ಸ್. ಸೊ ನೋಡಿ ಫ್ರೆಂಡ್ಸ್, ನಾನು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲವನ್ನು ಒಂದೊಂದು ಐಟಮ್ ನ ತಗೊಂಡಿದ್ದೇನೆ. ಸೊ ನಾನು ಕೂಡ ಟೇಸ್ಟ್ ಮಾಡಿ ಯಾವ ತರ ಇದೆ ಅಂದ್ಬಿಟ್ಟು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಟೊಮೊಟೊ ಕೂಡ ಚಿಕನ್ ಬರ್ತದೆ, ತುಂಬಾ ಚೆನ್ನಾಗಿದೆ, ನೋಡ್ಬೋದು ನಿಮಗೆ. ಮಟನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇದ್ರಲ್ವ ಫ್ರೆಂಡ್ಸ್, ಮಟನ್ ಯಾವ ಥರ ಬಂದಿದೆ ಅಂತ. ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿದೆ. ಎಲ್ಲ ಐಟಮ್ನು ಕೂಡ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ನೀವೇನಾದರೂ ಇಲ್ಲೇ ಸುತ್ತಮುತ್ತ ಇದ್ದರೆ ಹೋಗಿ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ಹೆಚ್ಚು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವೀಡಿಯೋದೊಂದಿಗೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಫ್ರೆಂಡ್ಸ್, ನಮ್ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ. ಸೊ ಇವರು ಕೂಡ ರೆಗ್ಯುಲರ್ ಅಂತ ಹೇಳ್ತಾ ಇದಾರೆ. ಮತ್ತೆ ಈ ಹೋಟೆಲ್ ಬಗ್ಗೆ ಏನ್ ರಿವ್ಯೂ ಹೇಳ್ತಾರೆ ಅವರಿಂದಾನೆ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಅರವಿಂದ. ಸರ್, ಈ ಹೋಟೆಲ್ ಬಗ್ಗೆ ಏನ್ ಹೇಳ್ತಾರೆ? ಹೋಟೆಲ್ ತುಂಬಾ ಚೆನ್ನಾಗಿದೆ, ಫುಡ್ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಾವು ಇಲ್ಲಿ ಬಂದು 5 ತಿಂಗಳಾಯ್ತು. ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ಬೋದು. ನಾವು ಜಾಸ್ತಿಯಾಗಿ ಇಲ್ಲಿ ಕುಸ್ಕಾ ತಿಂದ್ವಿ. ಕುಸ್ಕಾ ಮತ್ತೆ ಕಬಾಬ್. ಎಲ್ಲ ಹೇಳುದಾದ್ರೆ ಟೇಸ್ಟ್ ಇದೆ ಎಲ್ಲ. ಒಳ್ಳೇದಿದೆ, ಜಾಸ್ತಿಯಾಗಿ ಕಸ್ಟಮರ್ಸ್ ಬರ್ಬೋದು. ಕ್ಲೀನ್ನೆಸ್ ಮತ್ತೆ ಕಡಿಮೆ ರೇಟ್ ಅಲ್ಲಿ. ನಮಸ್ಕಾರ ಸರ್, ಮಲ್ಲಿಕಾರ್ಜುನ್ ಅಂತ. ನಾವು ಈಗ 1 ವರ್ಷ ಆಯ್ತು ಬರಕತ್ತ. ಇಲ್ಲಿ ಚೆನ್ನಾಗೈತೆ. ಇಷ್ಟ ಆಗುತ್ತೆ ಸರ್. ಇಲ್ಲಿ ಎಲ್ಲ ಏನೇನಿರುತ್ತೆ ನಮ್ ಯಾವ ಟೈಮ್ ಅಲ್ಲಿ, ಕುಸ್ಕಾ ಮತ್ತೆ ರೈಸ್, ಅನ್ನ ಸಾಂಬಾರು, ಮುದ್ದೆ, ಸಾಂಬಾರು ನಮ್ಮ ಎಲ್ಲ ಸಿಗುತ್ತೆ. ಈಗ ನಾನು ಸಾಂಬಾರ್ ತಗೊಂಡು ಹೋಗ್ತಾ ಇದ್ದೆ. ಅದನ್ನೆಲ್ಲ ಹೌದೌದು.